ಹಾಯ್ ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೋದಯ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಏನಿಲ್ಲ, ಹಂಗೆ ಸುಮ್ಮನೆ ಒಂದು ವ್ಲಾಗ್ ಮಾಡೋಣ ಅಂತ ಹಂಗೆ ಮಾಡಾಕತ್ತೀನಿ. ನಮ್ಮ ಮಮ್ಮಿ ಮಶ್ರೂಮ್ ಬಿರಿಯಾನಿ ಮಾಡಂತಂದ್ಲ ನಾಷ್ಟಕ್ಕೇನಾದರೂ, ಅದಕ್ಕೆ ಮಶ್ರೂಮ್ ಬಿರಿಯಾನಿ ಮಾಡಾಕತ್ತೀನಿ. ನೋಡ್ಬೇಕಾ, ಇವತ್ತು ಅಜ್ಜಿ ಊರಿಗೆ ಹೋಗ್ಬೇಕು ಅಂದ್ಕೊಂಡೇನಿ, ಆದರೆ ಇವತ್ತು ಹೋಗ್ತೀನಿ, ಇಲ್ಲಾಂದರೆ ನಾಳೆ ಹೋಗ್ತೇನೆ ಅಂತ. ಸೊ ಗಾಯ್ಸ್, ಅದಕ್ಕೆ ಏನೇನು ಬೇಕಂದ್ರೆ ಮಶ್ರೂಮು, ಸಂತರ್ ಬಾಜಿ ಬೇಕಂದ್ರೂ ತೊಗೋಬೋದು, ಸೋಯಾಬೀನ್ ಅಂತಾರೆ ಅದಕ್ಕೆ. ಆಮೇಲೆ ಬಟಾಣಿ ತೊಗೊಂಡೇನಿ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಟೊಮ್ಯಾಟೊ ಮತ್ತು ಪನ್ನೀರ್ ಮಸಾಲ ಪಾಕೆಟ್ ಅಂತೇಳಿ ಸಿಗ್ತೈತಿ, ಅದು ತಂದು ನೀವು ಮಾಡ್ಕೋಬೋದು. ನಿಮ್ಗೆ ರೆಡ್ ಬೇಕಂದ್ರೆ ರೆಡ್ ಹಾಕಿ ಮಾಡ್ಬೋದು, ಇಲ್ಲಾಂದ್ರೆ ಗ್ರೀನ್ ಥರ ಬೇಕಂದ್ರೆ ಹಲ್ದಿ ಒಂಚೂರು ಹಾಕಿ ಮಾಡ್ಕೋಬೋದು. ಸೊ ಇವತ್ತು ತೋರಿಸ್ತೀನಿ ಬರೀ ಮಶ್ರೂಮ್ ಬಿರಿಯಾನಿ ಹೆಂಗೆ ಮಾಡ್ತಾರೆ ಅಂತೇಳಿ. ಸೊ ಇವೆಲ್ಲ ಐತಲ್ಲ, ಒಂಚೂರು ಹಾಕಿ ಹುರ್ಕೊತೀನಿ. ಹುರ್ಕೊಂಡಾದ್ಮೇಲೆ ಮಿಕ್ಸರ್ ಹಾಕ್ಕೋತೇನೆ. ಸೊ ಗಾಯ್ಸ್, ನಾ ಇದ್ರಾಗ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಹಾಕಿ ತೊಳೆಯತ್ತೀನಿ ರೀ. ಅದ್ರೊಳಗೆ ಬೇಕಾದ್ರೆ ನೀವು ಬೆಳ್ಳುಳ್ಳಿನೂ ಹಾಕ್ಕೋಬೋದು, ಬೆಳ್ಳುಳ್ಳಿ ಅಲ್ಲ ಪೇಸ್ಟ್. ಮತ್ತು ನೀವು ಸಪ್ರೇಟ್ ಟೊಮೆಟೊ ಪೇಸ್ಟ್ ಮಾಡ್ಕೊಂಡ್ರೆ ಸಪ್ರೇಟ್ನೂ ಮಾಡ್ಕೋಬೋದಾ, ಇಲ್ಲಪ್ಪ ನಾ ಮೆಣಸಿನ್ಕಾಯಿ, ಕೊತ್ತಂಬರಿ, ಟೊಮೆಟೊ ಎಲ್ಲ ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೊತಿರಿದ್ರೆ ಮಿಕ್ಸ್ ಮಾಡಿನೂ ಪೇಸ್ಟ್ ಮಾಡ್ಕೋಬೋದು. ನಾ ಇವಾಗ ಎಲ್ಲ ಮಿಕ್ಸ್ ಮಾಡಿನೇ ಮಾಡ್ಕೊಂಡ್ಬಿಡ್ತೇನೆ ಅಟ್ ಎ ಟೈಮ್, ಅಂದ್ರೆ ಕೆಲಸ ಭಾಳ ಹೊತ್ತಾಗ ಹಿಡಿಯೋಂಗಿಲ್ಲ ಅಂತೇಳಿ. ಸೊ ಈಗ ಇದು ತೊಳ್ಕೊಂಡಿದ್ನೆಲ್ಲ ಕೊತ್ತಂಬರಿ ಎಲ್ಲ ಅದೆಲ್ಲ ಇದ್ರಾಗ ಹಾಕಿ ಸ್ವಲ್ಪ ಹುರ್ಕೋಬೇಕು ಒಂದು 5 ನಿಮಿಷ. 5 ನಿಮಿಷ ಹುರ್ಕೊಂಡು ಟೊಮೆಟೊ ಬೇಕಾದ್ರೆ ನಾನು ಇದ್ರಾಗ ಹಾಕ್ಕೋತೀನಿ. ಆಮೇಲೆ ಬೆಳ್ಳುಳ್ಳಿನ ಹಾಕ್ಕೋತೀನಿ ಇದ್ರಾಗ, ಆಮೇಲೆ ಅಲ್ಲನೂ ಇದ್ರಾಗ ಹಾಕ್ಕೋತೀನಿ ಮತ್ತು ಪುದೀನ ಹಾಕ್ಕೊಂಡು ಹುರ್ಕೋತೀನಿ. ಈಗ 5 ನಿಮಿಷ ಹುರ್ಕೊಂಡಾದ್ಮೇಲೆ ಮಿಕ್ಸರ್ ಹಾಕ್ಕೊಳ್ತೇನೆ ರೀ, ಯಾಕಂದ್ರೆ ಅದರದ್ದು ವಾಸನೆ ಎಲ್ಲ ಹೋಗ್ತೈತಿ, ಚಂದ ಪೇಸ್ಟ್ ಆಗ್ತೈತಿ ಚಲೋ ಅಂಥೇಳಿ. ನಾ ಹಿಂಗೆ ಯಾವಾಗಲೂ ಹಿಂಗೆ ಮಾಡ್ತೇನೆ ರೀ, ಎಲ್ಲ ಪೇಸ್ಟು ಹಿಂಗೆ ಮಾಡ್ಕೊತೀನಿ. ಇದು ಆಯ್ತು ರೀ, ಇಷ್ಟು ಒಂದು ಸ್ವಲ್ಪ ಬೇಯ್ದೈತೆ ನೋಡ್ರಿ, ಇಷ್ಟು ಹುರಿಯೋ ಮಟ್ಟ ಹುರಿದಾದ್ಮೇಲೆ ಮಿಕ್ಸರ್ ಹಾಕೋರಿ. ಒಂದು 5 ನಿಮಿಷ ಬಿಟ್ಟು ಹಾಕ್ರಿ, ಬಿಸಿ ಬಿಸಿ ಇದ್ದಾಗ ಹಾಕಬೇಡ್ರಿ, ಇಲ್ಲಾಂದ್ರೆ ಅದು ಮಿಕ್ಸರ್ನು ಹಾಳಾಗ್ಬಿಡ್ತಾವ. ಸೊ ಅದಕ್ಕೆ ನಾನು ಮಿಕ್ಸರ್ ಹಾಕ್ಕೊಂಡೇನಿ. ಮಿಕ್ಸರ್ ಹಾಕೋದು ಆಲ್ರೆಡಿ ಗೊತ್ತೇ ಇರ್ತೈತಲ್ಲ, ಅದಕ್ಕೆ ಏನು ತೋರಿಸ್ಲಿಲ್ಲ. ಆಮೇಲೆ ಇದ್ರಾಗ ನಮ್ಗೆ ಒಂಚೂರು ಉಳ್ಳಾಗಡ್ಡಿ ಬೇಯೋಷ್ಟು ಎಣ್ಣೆ ಹಾಕ್ಕೋಬೇಕು. ಉಳ್ಳಾಗಡ್ಡಿ ಒಂಚೂರು ಕರ್ಗ ಮೀನ್ಸ್ ಈಗ ಚಾಕ್ಲೇಟಿ ಆಗೋ ಮಟ್ಟ ಅದಾದಮೇಲೆ ಸಣ್ಣ ಉಳ್ಳಾಗಡ್ಡಿ ಹೆಚ್ಕೊಂಡೇನಿ, ಸಣ್ಣ ಅಂದರೆ ಇಷ್ಟು. ಆಮೇಲೆ ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕಿ, ಬಟಾಣಿ ಹಾಕಿ, ಆಮೇಲೆ ಇದು ಹೇಳಿದ್ದೆ ಅಲ್ಲ ಮಶ್ರೂಮ್ ಒಂಚೂರು ನಮಗೆ ಎಷ್ಟು ಬೇಕು ಅಷ್ಟು ಹಾಕ್ಬೇಕು. ಅದು ಹಾಕ್ಮೇಲೆ ಪೇಸ್ಟ್ ಮಾಡ್ಕೊಂಡಿರ್ತೇವಲ್ಲ, ಆ ಪೇಸ್ಟ್ ಹಾಕಿ ನಮ್ಮ ಮೇಲೆ ಬೇಕಾದ್ರೆ ಕೊತ್ತಂಬರಿ ಉದುರಿಸ್ಕೊಂಡು, ಆಮೇಲೆ ನಮ್ಮ ಮಮ್ಮಿ ಮಸಾಲೆ ಮಾಡಿದಾಳೆ ಮನೆ ಒಳಗೆ, ಅದು ಹಾಕ್ತೀನಿ. ಸೊ ಪೇಸ್ಟ್ ಮಾಡ್ಕೊಂಡಿದ್ದೆ ಇಲ್ಲ ಐತೆ ನೋಡ್ರಿ ಗಾಯ್ಸ್ ಪೇಸ್ಟ್. ಆಮೇಲೆ ನಮ್ಮ ಮಮ್ಮಿ ಎಲ್ಲಿ ತಂದಾಳ, ವಾಸನೆಯಲ್ಲಿ ಅಂತೇವೆ ನಾವು ಅದಕ್ಕೆ, ಅದು ತಂದೇವೆ, ಅದು ಹಾಕತ್ತೀನಿ. ಮೊಸರು ನಿಮ್ಗೆ ಬೇಕಂದ್ರೆ ಹಾಕೋಬೋದಾ, ಇಲ್ಲಾಂದ್ರೆ ಇಲ್ಲ, ನಾನು ಮೊಸರು ಹಾಕತ್ತಿಲ್ಲ ಸದ್ಯಕ್ಕೆ. ಇವಾಗ ಇದು ಆಗೈತಿ, ಇನ್ನೊಂದು ಚೂರು ಹಾಕ್ಬೇಕಾ. ಇದ್ರಾಗ ಇದೈತಲ್ಲ, ಇದು ತೊಳ್ಕೊಂಡೇನಿ ಆಲ್ರೆಡಿ ನಾನು. ತೊಳ್ಕೊಂಡು ಇದ್ರಾಗ ಒಂಚೂರು ಹಿಂಗೆ ಬಿಡಿಸಿ ಹಾಕ್ಬೇಕಾ. ಚಾಕ್ಲೇಟಿ ಆದಾಗ ಬರೋ ಮಟ್ಟ ಹುರ್ಕೋಬೇಕು ಆಯ್ಸದ ಆಗ್ತೈತಿ. ಹುರ್ಕೊಂಡು ಒಂದು ಚಾಕ್ಲೇಟಿ ಆದಾಗ ಬರೋ ಮಟ್ಟ ಹುರ್ಕೋಬೇಕು. ನಿಮ್ಗೆ ಎಷ್ಟು ಬೇಕು ಉಳ್ಳಾಗಡ್ಡಿ ಅಷ್ಟು ಹಾಕಿ ಹುರ್ಕೊಳ್ಬೇಕು ಆಯ್ಸದು. ಈಗ ಚಾಕ್ಲೇಟಿ ಕಲರ್ ಆಗೈತಲ್ರಿ, ಇದಾದಮೇಲೆ ಇದು ನೀವು ತಕ್ಕೊಂಡಾದ್ರೂ ಸಪ್ರೇಟ್ ತಕ್ಕೊಂಡು ನೀವು ಒಗ್ಗರಣೆ ಹಾಕ್ಕೋಬೇಕಾ, ಇಲ್ಲ ಅದ್ರಾಗನ ಹಾಕ್ಕೋತೀರಿ ಅಂದ್ರೆ ಅದ್ರ ಹಾಕೋರಿ. ನಾ ಇವಾಗ ಇದು ಸಪ್ರೇಟ್ ತಕ್ಕೊಂಡು ಒಗ್ಗರಣೆ ಹಾಕ್ಕೋತೀನಿ ರೀ. ತಗೊಂಡೆ ಅದಾದಮೇಲೆ ಉಳ್ಳಾಗಡ್ಡಿ, ಟೊಮೆಟೊ,
ಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೆಲ್ಲ ಮೆಣಸಿನ್ಕಾಯಿ, ಆಮೇಲೆ ಬಟಾಣಿ ಇದ್ರೆ ಹಾಕೋರಿ, ಇಲ್ಲಾಂದ್ರೆ ಏನು ಹಾಕೋಬೇಕು ಸಂಪೂರ್ಣ ಹುರ್ಕೋರಿ. ಆದಮೇಲೆ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದು ಹಾಕಿ ಒಂಚೂರು ಬೇಯಿಸ್ಕೊಳ್ಬೇಕು ನೋಡ್ರಿ. ಆಮೇಲೆ ನೀರು ಹಾಕೋರಿ. ಮಶ್ರೂಮ್ ಹೇಳಿದ್ದೆಲ್ಲ ಮಶ್ರೂಮ್ನು ಹಾಕೋರಿ. ತೊಳ್ಕೊಂಡು ಇಟ್ಕೊಂಡೆ ನಾನು. ಸ್ವಲ್ಪ ಮಶ್ರೂಮ್ ಫ್ರಿಜ್ ಒಳಗೆ ಇಟ್ಟಿವಲ್ಲ ಅದಕ್ಕೆ ಒಣಗಿದಾವ. ಆಮೇಲೆ ಇದ್ರೊಳಗೆ ನೀರು ಹಾಕೋರಿ, ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕೋರಿ. ಸೊ ಗೈಸ್, ನೀರು ಹಾಕ್ಕೊಂಡಾದ್ಮೇಲೆ ನಿಮ್ಗೆ ನೀವು ಮಸಾಲೆ ಯಾವ್ದು ಬೇಕಾದರೂ ಹಾಕ್ಕೋಬೋದು. ನಾನು ನಮ್ಮ ಮಮ್ಮಿ ಮಾಡಿದ್ದ ಮನ್ಯಾಗ ಮಾಡಿರೋದು ಮಸಾಲೆ ಹಾಕತ್ತೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋದು. ನಿಮ್ಮ ಸ್ಪೂನ್ಲೇ ಹಾಕೋರಿ, ನನಗೆ ರೂಢಿ ಆಗೈತಲ್ಲ ಹಾಕ್ಕೊಂಡು, ಅದಕ್ಕೆ ನನಗೆ ಎಷ್ಟು ಬೇಕಷ್ಟು ನಾನು ಅಟ್ ಎ ಟೈಮ್ ಅದರ್ಲೇನ ಹಾಕ್ಕೊಳತ್ತೇನೆ ಬೌಲ್ ಒಳಗೆ. ಸೊ ನಿಮ್ಗೆ ಸ್ಪೂನ್ ಒಳಗೆ ಬೇಕಂದ್ರೆ ಸ್ಪೂನ್ ಒಳಗೂ ಹಾಕ್ಕೋಬೋದು. ಅದಾದಮೇಲೆ ಅರ್ಶಿನನೂ ಹಾಕೋರಿ. ಸೊ ಅರ್ಶಿನ ಭಾಳ ಹಾಕ್ಬೇಡ್ರಿ, ಸ್ವಲ್ಪ ಹಾಕ್ರಿ ನಿಮ್ಗೆ ಎಷ್ಟು ಬೇಕಷ್ಟು. ನಾ ಸ್ವಲ್ಪ ಅರ್ಶಿನ ಇರಲಿ ಅಂತೇಳಿ ನಾ ರೆಡ್ ಮಾಡತ್ತಿಲ್ಲ. ನಿಮ್ಗೆ ಎಲ್ಲೋ ಕಲರ್ ಬೇಕಾ ಅಂದರೆ ಎಲ್ಲೋ ಕಲರ್ ಮಾಡ್ಕೋರಿ. ಮತ್ತು ಒಂದು 5 ನಿಮಿಷ ಕುದಿಯೋ ಮಟ್ಟ ಬಿಡ್ಬೇಕು ನೋಡ್ರಿ. ಎಷ್ಟು ಮಸ್ತ್ ಆಗೈತಿ ಬಿರಿಯಾನಿ, ಮಸ್ತ್ ಆಗ್ತೈತಿ. ಲಾಸ್ಟ್ ಟೈಮ್ ಮಾಡಿದ್ದೆಲ್ಲ, ಸೊ ಅದೇ ಥರ ಅವಾಗ ನಿಮ್ಗೆ ಅದು ಯಾವ ಥರ ಮಾಡ್ಬೇಕು ಅನ್ನೋದು ನಿಮ್ಗೆ ತೋರಿಸ್ಲಿಲ್ಲ ಅಲ್ಲ, ಅದಕ್ಕೆ ಇವತ್ತು ತೋರ್ಸಾತೀನಿ. ಇನ್ನು ನಿಮ್ಗೆ ಮಸೂರದು ಬೇಕಂದ್ರೆ ಹಾಕೋಬೋದು. ನಾನೇನು ಮಸೂರದು ತರಕ್ಕೆ ಹೋಗಲಿಲ್ಲ ಎಲ್ಲಿ, ಮತ್ತು ಅಂಗಡಿಗೆ ಹೋಗೋದು ಅಂಥೇಳಿ ಅದ್ರಾಗ ಅಡ್ಜಸ್ಟ್ ಮಾಡಿ ಹಾಕ್ಕೊಂಡೇನಿ. ಮತ್ತು ಶಾಪ್ ಒಳಗಿನ ಮಸಾಲೆ ನಿಮ್ಗೆ ಯಾವ್ದು ಬೇಕು ಅದು ಹಾಕ್ಕೋಬೋದು. ಅದೇ ನಿಮ್ಗೆ ತೋರಿಸೋ ಅವಶ್ಯಕತೆ ಇಲ್ಲ ಅಂದ್ಕೊಂಡೇನಿ, ಅರ್ಥ ಆಗ್ತೈತೆ ಅಂತ. ಅಷ್ಟಾದಮೇಲೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಅಕ್ಕಿ ತೊಗೊಳ್ಬೇಕಾ. ಅಕ್ಕಿ ಹಾಕಿ ಅದರ ಮೇಲೆ ನೀರು ಮತ್ತು ಕೊತ್ತಂಬರಿ ಮತ್ತು ಇದು ಮಸಾಲೆ ತಂದಿದೆಯಲ್ಲ ಇಲ್ಲಿ ವಾಸನೆಯಲ್ಲಿ ಅದು ಹದಿ ಬರೋವರೆಗೂ ಹಿಂಗೆ ಹಾಕ್ಬೇಕಂದ್ರೆ ಸ್ವಲ್ಪ ಕುದಿಬೇಕದು. ಸೊ ಕುದಿಯಾತೈತೆ ಈಗ. ಗೈಸ್, ಧನಿಯಾ ಪುಡಿ ಹಾಕತ್ತೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋರಿ. ಧನಿಯಾ ಪುಡಿ ಅಂತೇಳಿ ಇರ್ತೈತಲ್ಲ ಮಸಾಲೆ ಪ್ಯಾಕೆಟ್, ಅದು ಹಾಕೋರಿ. ಆಮೇಲೆ ಶಾಪ್ ಒಳಗೆ ಮಸಾಲ ಪ್ಯಾಕೆಟ್ ತಂದಿದ್ದೆ, ಚಿಕನ್ ಮಸಾಲ, ಕಬಾಬ್ ಮಸಾಲ ಅದೆಲ್ಲ ಹಾಕೋರಿ. ನನಗಂತರೂ ನಂಗೆ ಆತಿದ್ರನ್ನ ಚಂದ, ಸೊ ಅದಕ್ಕೆ ನಾ ಹಾಕತ್ತೀನಿ. ನಿಮ್ಗೆ ಸ್ಪೂನ್ಲೇ ಹಾಕೋರಿ, ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ನಾ ಕೈ ಒಳಗೆ ಹಾಕೋತೀನಿ. ಅದಾದ್ಮೇಲೆ ರೈಸ್ ಹಾಕಿ, ನೀರು ಹಾಕಿ, ಕೊತ್ತಂಬರಿ ಹಾಕಿ ಬೇಯಿಸ್ಕೊಂಡ್ಬಿಡೋದು 2 ವಿಸಿಲ್ ಬರೋ ಒಳಗೂ. ಗಾಯ್ಸ್, ನಿಮ್ಗೆ ಯಾವ ಅಕ್ಕಿ ಬೇಕಾದ ಹಾಕೋಬೋದು. ನಾನಿಲ್ಲಿ ನೋಡಾತಿರಿ ನುಚ್ಚಕ್ಕಿ ಶಾಪ್ ಒಳಗಿಂದ ನಮ್ಮ ಮನೆಯೊಳಗೆ ರೇಷನ್ ಅಕ್ಕಿ ಹಾಕತ್ತಿಲ್ಲ, ಅದು ಹಾಕೋಬೋದು. ನಿಮ್ಗೆ ಶಾಪ್ ಅಕ್ಕಿ ಬೇಕಂದ್ರೆ ಅದು ಹಾಕೋಬೋದು ಗಾಯ್ಸ್. ಈಗ ಇದು ವಾಶ್ ಮಾಡ್ಕೊಂಡು ಹಾಕತ್ತೀನಿ, ಇಲ್ಲಾಂದ್ರೆ ನಿಮ್ಗೆ ಹಂಗೆ ಬೇಕಾದ್ರೆ ಹಂಗನೂ ಹಾಕಕ್ಕೆ ಬರ್ತೈತಿ ಗಾಯ್ಸ್. ಫೈನಲಿ ಈ ಥರ ಬಂದೈತ್ರಿ ಮಶ್ರೂಮ್ ಬಿರಿಯಾನಿ ಮಸ್ತ್. ವಾವ್, ನೋಡಿದ್ರೇ ತಿನ್ಬೇಕನ್ಸಾತೈತಿ, ಅಷ್ಟು ಚೆಂದಾಗೈತಿ. ಸೊ ಇವಾಗ ಊಟ ಮಾಡೋದು, ನಾಷ್ಟ ಮಾಡೋದು ನೋಡ್ರಿ ಗಾಯ್ಸ್. ಫೈನಲಿ ಈ ಥರ ಬಂದಿತ್ತು ಮಶ್ರೂಮ್ ಬಿರಿಯಾನಿ. ಎಷ್ಟು ಮಸ್ತ್ ಆಗೈತೆ ಅಂದ್ರೆ ನನಗೂ ಬಾಯಿಗೆ ನೀರು ಬರತೈತಿ, ನೋಡಿದ್ರೇ ತಿನ್ಬೇಕನ್ಸಾತೈತಿ. ಸೊ ಇವಾಗ ನಾಷ್ಟ ಮಾಡೋಣ ಬರ್ರಿ ನೀವು. ಸೊ ಗಾಯ್ಸ್, ಫೈನಲಿ ಈ ಥರ ಬಂದಿತ್ತು ನೋಡ್ರಿ ಬಿರಿಯಾನಿ. ತಿನ್ರಿ. ನಮ್ಮ ಅಕ್ಕನೂ ಮಾಡತ್ತಾರ ನೋಡ್ರಿ ಗಾಯ್ಸ್. ಅವ್ರದ್ದು ಹೆಂಗೆ ಹತ್ತಾತೈತೆ ಅಂತ ಕೇಳೋಣಂತ. ಚಲೋ ಆಗೈತಿ. ಹೆಂಗಾಗೈತ್ರ? ಚಂದಾಗೈತಿ ಮಿಲ್ಲೆ. ವಾವ್, ಎಷ್ಟು ಚೆನ್ನಾಗಿಸಿದ್ವಿ. ನಾಷ್ಟಾನು ಮಾಡಿದ್ವಿ. ಮತ್ತು ಈಗ ಏನು ಮಾಡೋದಂದ್ರೆ ನನ್ನ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಭಾಳ ಗಲೀಜಾಗಿಬಿಟ್ಟೈತಿ. ನಿನ್ನೆ ಮೊನ್ನೆ ಮೇಕಪ್ ಮಾಡಿ ಎಲ್ಲ ಹೊರಗೆ ತೆಗೆದಿಟ್ಬಿಟ್ಟೇನೆ. ಅದಕ್ಕೆ ಏನು ಮಾಡ್ಬೇಕು ಅಂದ್ಕೊಂಡೇನಿ, ಅದೆಲ್ಲ ಕ್ಲೀನ್ ಮಾಡ್ಬೇಕಂತ ನೋಡ್ರಿ ಗಾಯ್ಸ್. ಇದೆಲ್ಲ ಹೆಂಗೆ ಮಾಡಿಟ್ಬಿಟ್ಟೇನಿ ಇಲ್ಲಿ ನೋಡ್ರಿ. ಇದೆಲ್ಲ ಕ್ಲೀನ್ ಮಾಡ್ಬೇಕಂತ ನಾನು ಅಂದ್ಕೊಂಡೇನಿ ಗಾಯ್ಸ್. ಅದಕ್ಕೆ ಇವಾಗ ಇದೆಲ್ಲ ಕ್ಲೀನ್ ಮಾಡಿ ಚಂದಮ್ಗೆ ಇದೆಲ್ಲ ಕ್ಲೀನ್ ಮಾಡಿ ಚಂದಮ್ಗೆ ಇಡ್ಬೇಕಂತ ಅಂದ್ಕೊಂಡೇನಿ. ಚಂದ ಕಾಣಬೇಕಲ್ಲ ನೋಡ್ರಿ, ಇಲ್ಲಿ ಹೆಂಗೆ ಮಾಡಿಬಿಟ್ಟಾರೆಲ್ಲ. ಅವ್ರು ಬರ್ತೇನಂತಂದ್ರೆ ಎಲ್ಲ ಕ್ಲೀನ್ ಮಾಡಕ್ಕೆ ಬರ್ತೇನಂದವ್ರು ನೋಡ್ರಿ ಹಂಗೆ ಬಿಟ್ಟು ಹೋಗ್ಬಿಟ್ಟಾರ. ಸೊ ಅದಕ್ಕೆ ಈಗ ನಾನು ಕ್ಲೀನ್ ಮಾಡ್ಬೇಕಂತ ಅಂದ್ಕೊಂಡೇನ್ರಿ ಗಾಯ್ಸ್.
ನೋಡ್ರಿ ಇಲ್ಲಿ ಎಷ್ಟು ಗಲೀಜಾಗೈತಿ ನನ್ನ ಸರ ಆತು. ಇಲ್ಲಿ ನೋಡ್ರಿ ಇಲ್ಲೆಲ್ಲ ಮಿಕ್ಸ್ ಮಸಾಲ ಹಾಕ್ಬಿಟ್ಟೈತಿ. ಸೊ ಅದಕ್ಕೆ ಇದೆಲ್ಲ ಕ್ಲೀನ್ ಮಾಡಿದ್ಮೇಲೆ ಹೆಂಗೆ ಕಾಣ್ತೈತೆ ಅಂತ ನೋಡು. ಇಲ್ಲೇ ನೋಡೋಂತಡ್ರಪ್ಪ, ಇಲ್ಲೇನು ನೋಡ್ರಿ ಇಲ್ಲಿ ಹೆಂಗೆ ಬೇಕಾದಂಗೆ ಇಟ್ಟೇನೆ ಎಷ್ಟು ಗಲೀಜಾಗೈತಿ. ಮತ್ತು ಇಲ್ಲಿ ನೋಡ್ರಿ ಉಪ್ಪ ಸಾಕಾಗ್ಬಿಟ್ಟೈತ್ರಿ. ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಗಲೀಜಾಗೈತಿ. ಎಲ್ಲ ಕ್ಲೀನ್ ಮಾಡ್ತೀನಿ ರೀ ಯಾವಾಗ ಮತ್ತೂ ಹಂಗೆ ಆಕೈತಿ ನೋಡ್ರಿ ಗಾಯ್ಸ್. ಇಲ್ಲೇ ನೋಡ್ರಿ ಇಲ್ಲೇನೆ ಕ್ಲೀನ್ ಮಾಡ್ಬೇಕು, ಇಲ್ಲಿ ಕ್ಲೀನ್ ಮಾಡ್ಬೇಕು. ಇಲ್ಲಂದ್ರು ಇಲ್ಲೇ ಅಂದ್ರು ಎದ್ಕೋಬೇಡ್ರಿ ಗೈಸ್. ನೋಡ್ರಿ ನೋಡ್ರಿ ಗೈಸ್ ಎಲ್ಲ ಹೆಂಗೆ ಇಟ್ಬಿಟ್ಟೇನಿ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ಮೇಲೆ ಹೆಂಗೆ ಕಾಣ್ತೈತೆ ಅಂತ ನೋಡೋನು. ವೇಟ್ ಮಾಡ್ರಿ. ನೋಡಿ ಕಣ್ಣಿಗೆ ಕಾಜಲ್ ಹಚ್ಕೊಂತಿದ್ದಾಳೆ. ಯಾಕಂದ್ರೆ ಚಲೋ ಇಲ್ಲದ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಗಲೀಜಾಗೈತಿ ನೋಡ್ರಿ. ಇಲ್ಲಿ ಇದು ಬ್ಯಾಡ್ ಆಗಿದ್ದು ಎಲ್ಲ ವಸ್ತು ತೆಗ್ಯಾತೀನಿ. ಮತ್ತು ಯಾವ್ಯಾವ ಬೇಕಾಗ್ಯಾವ ವಸ್ತು ತೆಗೆದು ಇಟ್ಕೊಂಡು ಚಲೋ ಅದಾವ ಇಲ್ಲಿ ನೋಡಿ ಒಗಿದ್ ಬಿಡ್ಬೇಕ. ಹೌದಾ? ಟ್ರಯಲ್ ಮಾಡಿ ಇಟ್ಕೊಂಡ್ರ ಆಮೇಲೆ ಕಣ್ ಬಾದಾಗಲ್ಲ. ನೀ ಟ್ರಯಲ್ ಮಾಡ್ಕೊಂಡು ಇಟ್ಕೊಂತಿ. ಕ್ವಾಲಿಟಿ ಮೇಲೆ ಇರ್ತಾವ್ರಿ ಇವಾಗ. ಹಂಗ ನನ್ಗೇನ್ ಗೊತ್ತು. ಈ ಲಿಪ್ಸ್ಟಿಕ್ ಇದಷ್ಟು ನೋಡ್ರಿ ಚಲೋ ಅದಾವ. ಒಂದ್ ಸ್ವಲ್ಪ ಇವೆಲ್ಲ ಅದಾವ, ಇವೆಲ್ಲ ಹೋಗಿದ್ದು ಅದಾವ. ಗೈಸ್ ನಿನ್ನೆಲ್ಲ ರೆಡಿ ಮಾಡಿದ್ಲು ಎಲ್ಲರಿಗೆ. ಇವತ್ತೆಲ್ಲ ರೆಡಿ ಆಗಿ ಹಂಗ ಬಿಟ್ಟು ಹೋಗ್ಯಾರ್ರಿ. ಎಲ್ಲ ಕ್ಲೀನ್ ಮಾಡ್ತೇನೆ ಅಂತ ಹೇಳ್ಯಾರ್ರಿ ನಂಗ. ಬಿಟ್ಟು ಹೋಗ್ಬಿಟ್ಟಾರ್ರಿ. ಫೈನಲಿ ಹಿಂಗ ಕ್ಲೀನ್ ಮಾಡಿಟ್ಟೆ ನೋಡ್ರಿ ಗಾಯ್ಸ್. ನೋಡ್ರಿ ಎಷ್ಟು ಕ್ಲೀನ್ ಮಾಡಿಟ್ಟೇನಿ, ಎಲ್ಲ ಕ್ಲೀನ್ ಮಾಡೇನಿ ನೋಡ್ರಿ ಗಾಯ್ಸ್. ಮಸ್ತ್ ಕ್ಲೀನ್ ಮಾಡಿಟ್ಟೇನಲ್ಲ. ಎಷ್ಟೊತ್ತು ಹಿಡಿತ ಇಲ್ಲಿ ಗಲೀಜು. ಇದೆಲ್ಲ ಕಚರಾರಿ ಇದೆ, ಇದ್ರೊಳಗೆ ಸಿಕ್ಕಿರೋ ಕಚರಾರಿ ಇದೆ ಅಷ್ಟು. ಸೊ ಗಾಯ್ಸ್ ಇವಾಗ ನಾನು ಪಿಜ್ಜಾ ಮಾಡ್ಬೇಕಂತ ಅಂದ್ಕೊಂಡೇನಿ, ಅದಕ್ಕೆ ಪಿಜ್ಜಾ ಮಾಡತ್ತೇನೆ ನೋಡ್ರಿ. ಸೊ ಗಾಯ್ಸ್ ಪಿಜ್ಜಾ ಮಾಡಾಕಿಟ್ಟೇನ್ರಿ ಓವನ್ ಒಳಗೆ. ನೋಡ್ಬೋದು ಚಂದಂಗೆ ಪಿಜ್ಜಾ ಮಾಡಾಕತ್ತೀನಿ ನೋಡ್ರಿ. ಪಿಜ್ಜಾ ಇವಾಗ ಇಟ್ಟೇನಿ, ಇನ್ನೇನು ಕೆಲವು ಕ್ಷಣದಲ್ಲಿ ಪಿಜ್ಜಾ ರೆಡಿ. ಸೊ ಗೈಸ್ ಫೈನಲಿ ಪಿಜ್ಜಾ ರೆಡಿ ಆಗೈತಿ. ಹೆಂಗಾಗೈತಂತ ತೋರಿಸ್ತೇನೆ ನೋಡ್ರಿ. ನಾನಂತೂ ತಿನ್ನಕ್ಕೆ ಕಾಯತ್ತೀನಿ ನೋಡ್ರಿ ಗಾಯ್ಸ್. ಎಷ್ಟು ಮಸ್ತ್ ಆಗೈತಿ. ವಾಹಾ ಹಂಗ ಬಾಯಾಗ ನೀರು ಬರತೈತಿ. ಮಸ್ತಾಗೈತಿ. ಬರ್ರಿ ಭೂಮಿಕಾ ರಾಣಿ ಪಿಜ್ಜಾ ಮಾಡಿದಾಳೆ, ಬರ್ರಿ ತಿನ್ರಿ ನೋಡ್ರಿ ಹೇಗಿದೆ ಅನ್ನೋದ. ಮಸ್ತ್ ಆಗೈತ್ರಿ ಗಾಯ್ಸ್. ಇದನ್ನ ರೆಸಿಪಿ ಬೇಕಂದ್ರೆ ಕೇಳ್ರಿ ಹೇಳ್ತಾಳ. ಯಾವ ರೆಸಿಪಿ ಬೇಕಂದ್ರೆ ಕೇಳ್ರಿ ಹೇಳ್ತಾ ಎಲ್ಲ ಕಲ್ತ. ಆಯ್ತಾ ಸೊ ಗೈಸ್ ಈಗ ಪಿಜ್ಜಾ ಅದು ತಿಂದ ಊಟ ಮಾಡಿ ಮಲ್ಕೊಳ್ಳೋ ಟೈಮ್ ಆಗೈತಿ. ಸೊ ಮಲ್ಕೊಳತ್ತೇವ್ ನಾವಂತರೂ. ನೀವು ಮಲ್ಕೋರಿ, ಎಚ್ಚರ ಇರ್ಬೇಡ್ರಿ, ಭಾಳ ಟೈಮ್ ಆಗೈತಿ. ಮತ್ತು ಇವತ್ತಿನ ಬ್ಲಾಗ್ ಹೆಂಗಾಗೈತೆ ಅಂತೇಳಿ ಕಮೆಂಟ್ ಮಾಡ್ರಿ. ಮತ್ತು ನಾಳಿನ ಬ್ಲಾಗಿಗೆ ಭೇಟಿ ಮಾಡೋಣಂತ. ಅಲ್ಲಿ ಮಟ್ಟ ಕಾಯ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಎಂಡ್ ಮಾಡತ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಹೊಡೆಯೋದು ಮರಿಬೇಡ್ರಿ ಗಾಯ್ಸ್. ನಾ ಇವತ್ತು ಎಂಡ್ ಮಾಡತ್ತಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಸೊ ನಮ್ಮ ಮಮ್ಮಿನೂ ಮಕ್ಕೊಂಡಾಳ್ರಿ ಗಾಯ್ಸ್. ಮತ್ತು ಅಯೋಧ್ಯೆನ ಫೋಟೋ ಹಾಕ್ಯವ್ ನೋಡ್ರಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಬಾಯ್ ಗಾಯ್ಸ್, ಎಂಡ್ ಮಾಡತ್ತೀನಿ. ಬಾಯ್, ಗುಡ್ ನೈಟ್, ಟೇಕ್ ಕೇರ್.